ಮಡಿಕೇರಿಯಲ್ಲಿ ಮಂಗಳವಾರ ಸುರಿದ ಭಾರೀ ಮಳೆಯಿಂದಾಗಿ ನಗರದ ವಿವಿಧೆಡೆಯಿಂದ ಚರಂಡಿ ಮೂಲಕ ಹರಿದು ಬಂದ ಕೊಳಚೆ ನೀರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಒಳಗೆ ಬಂದು ಸೇರ್ತಾ ಇದೆ. ರಸ್ತೆಯಲ್ಲಿರುವ ಕಸ ಕಡ್ಡಿಗಳು ಸೇರಿದಂತೆ ಚರಂಡಿಯಲ್ಲಿರುವ ಕೊಳಚೆ ನೀರು, ಮಾಲಿನ್ಯಯುಕ್ತ ವಸ್ತುಗಳು ಸರಾಗವಾಗಿ ಹರಿದು ಸರಕಾರಿ ಬಸ್ ನಿಲ್ದಾಣದ ಆವರಣದಲ್ಲಿ ಸೇರ್ತಾ ಇದೆ. ಈ ಕುರಿತು ಕೊಡಗು ಚಾನಲ್ಗೆ ಪ್ರತಿಕ್ರಿಯಿಸಿದ ಮಡಿಕೇರಿ ಸರ್ಕಾರಿ ಬಸ್ ನಿಲ್ದಾಣದ ಸಂಚಾರ ನಿಯಂತ್ರಕರಾದ ವಸಂತಕುಮಾರ್ ಅವರು, ಹೆಚ್ಚಾದ ಮಳೆಯಿಂದಾಗಿ ನಗರದ ವಿವಿಧ ಕಡೆಗಳಿಂದ ಹರಿದು ಬರುವ ಚರಂಡಿಯ ನೀರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಒಳಗೆ ಪ್ರವೇಶವಾಗ್ತಾ ಇದೆ. ಮಹದೇವಪೇಟೆ ಹಾಗೂ ಇನ್ನಿತರ ಸ್ಥಳಗಳಿಂದ ಹರಿದು ಬರ್ತಾ ಇರುವ ಕೊಳಚೆ ನೀರು ನೇರವಾಗಿ ಬಸ್ ಸ್ಟ್ಯಾಂಡಿನ ಒಳಗೆ ನುಗ್ಗುತ್ತಿದ್ದು, ಈ ಬಗ್ಗೆ ನಗರಸಭೆಯವರು ಗಮನ ಹರಿಸುತ್ತಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದರು. ಮಳೆಗಾಲಕ್ಕೂ ಮೊದಲು ಅಗತ್ಯ ಚರಂಡಿ ಕಾಮಗಾರಿ ನಡೆಸಿ ಅಗತ್ಯ ತಯಾರಿ ನಡೆಸಿದ್ರೆ ಈ ತೊಂದರೆ ಎದುರಾಗ್ತಾ ಇರಲಿಲ್ಲ ಅಂತ ತಿಳಿಸಿದರು. ಈಗ ಈ ನೀರು ಮುಖ್ಯವಾಗಿ ಎಲ್ಲಿಂದ, ಯಾವ ರಸ್ತೆಯಿಂದ ಬರ್ತಿರೋದು? ಹೊರಗಿನಿಂದ ಬರ್ತಾ ಇದೆ. ಅದು ನಗರಸಭೆಯವರ ಲೋಪದಿಂದ ನಮ್ಮ ಬಸ್ ನಿಲ್ದಾಣದ ಕಾಂಪೌಂಡ್ ಒಳಗಡೆ ಬರ್ತಾ ಇದೆ. ಅದಕ್ಕೆ ಅವ್ರು ನೇರ ಅವರೇ ಕಾರಣರಾಗಿರ್ತಾರೆ, ನಗರಸಭೆ ಅಧಿಕಾರಿಗಳು ಕಾರಣ. ಈಗ ನಗರಸಭೆಗೆ ನೀವು ನೋಟಿಸ್ ಕೊಡೋಕೆ ಯಾವ್ದಂತ ಹೋಗೋದು ಏನಾದ್ರು ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸಿ ಅವ್ರ ಮೂಲಕ ನಗರಸಭೆಗೆ ಡಿಪೋದ ಕಡೆ ತಿಳಿಸ್ತೇವೆ. ನಮ್ಮ ಮೇಲಧಿಕಾರಿ ಘಟಕ ವ್ಯವಸ್ಥಾಪಕರಿಗೆ ಈ ವಿಚಾರನ ಮಾಹಿತಿ ಕೊಡ್ತೇವೆ. ಅವ್ರ ಮೂಲಕ ಅವರಿಗೆ ನೋಟಿಸನ್ನು ತಲುಪಿಸ್ತೇವೆ. ಈಗ ಒಂದು ಮಳೆ ಹೆಚ್ಚಾಗಿದ್ದರಿಂದ ಅರ್ಧ ಗಂಟೆಯಿಂದ ಇದು ನೀರು ಮೇಲೆಯಿಂದ ಬರ್ತಾ ಇದೆ. ಕಾಣ್ತಾ ಇರ್ಬೋದು, ಪೂರ್ತಿ ಕಸಗಳಿದೆ. ಅದನ್ನ ನೀವು ಕೆಎಸ್ಆರ್ಟಿಸಿಯವರು ಏನು ಕ್ರಮ ತಗೊಳ್ಳಿಲ್ವ? ಈ ಕಸಗಳು ನೋಡಿ, ಕಾಡೆಲ್ಲ ತುಂಬಿದೆ. ಕಸಗಳನ್ನು ವಾರಕ್ಕೊಮ್ಮೆ ಕ್ಲೀನ್ ಮಾಡಿಸ್ತಾ ಇದೀವಿ. ವಾರಕ್ಕೊಮ್ಮೆ ಕ್ಲೀನ್ ಮಾಡಿ ನೀವು ಈಗ ತುಂಬಾ ಕಸ ಬಂದಿದೆ ಅಲ್ಲ, ಇದು ವಾರಕ್ಕೆ ಇದು ಮಳೆ ನೀರಿನಲ್ಲಿ ಬಂದಿರುವಂತದ್ದು. ಮಳೆ ನೀರಿನಲ್ಲಿ ಈಗ ಆ ನೀರು ಬರ್ತಿರೋದು ನೀವು ನಗರಸಭೆಯಿಂದ ಬರ್ತಿರೋದು. ಹೊರಗಿನಿಂದ ಬರ್ತಾ ಇರೋದು. ಈಗ ನಗರಸಭೆಗೆ ಏನಾದ್ರು ನೋಟಿಸ್ ಏನಾದ್ರು ನೀವು ಕೊಡ್ಲಿದ್ದೀರಾ? ಕೊಡಬೇಕಾಗ್ತದೆ ಇನ್ನು ಮುಂದಕ್ಕೆ. ಇಷ್ಟು ನಮಗೆ ಗೊತ್ತಾಗಿಲ್ಲ ಇದು ಇವಾಗ ಮಳೆ ಹೆಚ್ಚು ನೀರು ಬಂದ ಕಾರಣ ಈಗ ಗೊತ್ತಾಗಿಲ್ಲ. ಕೊಡಗು ಚಾನಲ್ ವರದಿ, ಗಗನ್, ಮಡಿಕೇರಿ.